ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಅವಾಗ 9:45 ಆಗೈತೆ. ಇವಾಗ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ಇಲ್ಲಿಂದ ಆಚಿರ ಕಾಲೇಜ್ ಮೇನ್ ರೋಡು, ಡ್ರಾಪ್ ಬಂದುಬಿಟ್ಟು ಮಾನೆ ಬಿದ್ದೈತೆ. ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ. ಇವತ್ತಿನ ವ್ಲಾಗ್ ಎಷ್ಟು ಡ್ಯೂಟಿ ಆಗುತ್ತೆ, ಏನು ಕತೆ ಎಲ್ಲ ಹೇಳ್ತೀನಿ. ಇಲ್ಲಿಂದ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್. ಇಲ್ಲಿ ಕಾಣಿಸ್ತಾ ಇತ್ತು ನೋಡಿ, ಇದೆ ನೋಡಿ. ಈ ಕಡೆ ಹೋದರೆ ಗಣಪತಿ ನಗರ, ಈ ಕಡೆ ಹೋದರೆ ಆಚಿರ ಕಾಲೇಜು. ಟೈಮ್ ಅವಾಗ 9:51 ಐತೆ. ಲೋಡ್ ಮಾಡ್ತಾಯಿದ್ದಾರೆ ಹಿಂದೆಗಡೆ. ಹಾರ್ಡ್ವೇರು ಎಲ್ಲ ಲೋಡ್ ಆಗೈತೆ. ಎಲ್ಲ ಲೋಡ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಐಟಮ್ ಕಡಿಮೆನೆ. ಡ್ರಾಪ್ ಲೊಕೇಶನ್ ಬಂದ್ಬಿಟ್ಟು 23 ಕಿಲೋಮೀಟ್ರ್, RK ವಿಜಯನಗರ. ಅಮೌಂಟ್ ಬಂದ್ಬಿಟ್ಟು 900. ಇಲ್ಲಿಂದ 1 ಅವರ್ ತೋರಿಸ್ತಾ ಇದೆ ಡ್ರಾಪ್ ಲೊಕೇಶನ್. ಇಲ್ಲಿಂದ ಗಣಪತಿ ನಗರ, ಗಂಗಮ್ಮ ಸರ್ಕಲ್, BL ಹೆಬ್ಬಾಳಿಂದ ಮುಂದೆ ಒಂದೇ ರೋಡೆ. ಹೆಬ್ಬಾಳ ನಾಗವಾರದಾಗ ಇಲ್ಲಿ ಲೆಫ್ಟ್ ಎತ್ಕೊಂಡು ಹೋಗ್ಬೇಕು. ಹಿಂಗೆ ಸ್ಟ್ರೈಟ್ ಹೋದರೆ ಸಿಗ್ನಲ್ಲು. ಹಿಂಗೆ ಹೋಗ್ಬೇಕಾಯ್ತು. ಇಲ್ಲಿ ರೋಡ್ ಬ್ಯಾನ್. ತಣಿಸೇಂದ್ರ ಹಳ್ಳಿ ಮರ. ಇಲ್ಲಿಂದ ಇನ್ನು 3 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ಎಂಟ್ರಿ ಮಾಡಿದ್ದೀನಿ, ಹೋಗ್ತಾ ಇದ್ದೀನಿ. ಇಲ್ಲಿಂದ ಇನ್ನು 1 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ರೇ ಬ್ಲಾಕ್. ಈ ಬಿಲ್ಡಿಂಗ್ ಅಲ್ಲ, ನೆಕ್ಸ್ಟ್ ಬಿಲ್ಡಿಂಗ್. ಈ ಬಿಲ್ಡಿಂಗ್, ಇದೇ ಬಿಲ್ಡಿಂಗು. ಇವಾಗ ತಾನೇ ಬಂದೇನೆ. ಟೈಮ್ 11:10 ಆಗೈತೆ. ರಿವರ್ಸ್ ಆಗಿ ನಿಲ್ಸಿದ್ದೀನಿ. ಒಂದು 5 ನಿಮಿಷ ವೆಯ್ಟ್ ಮಾಡೋಕೆ ಹೇಳಿದ್ರೆ ಬರ್ತಾಯಿದ್ದಾರೆ. ಅನ್ಲೋಡ್ ಆಯಿತು. ಏನು ಜಾಸ್ತಿ ಇಲ್ಲ. ಅಮೌಂಟ್ ಬಂದುಬಿಟ್ಟು 900 ರೂಪಾಯಿ ಕ್ಯಾಶ್ ಕಲೆಕ್ಟ್ ಆಯಿತು. ನೋಡೋಣ, ಅಲ್ಲೋಗಿ ಮೇನ್ ರೋಡ್ಗೆ ಹಾಕಮ್ಮನ. ನೋಡೋಣ ಡ್ಯೂಟಿ ಯಾಕೆ ಬರುತ್ತೆ. ಅಲ್ಲಿ ಹೋಗೋಣ. ಇದೇ ರೋಡು ರಿಟರ್ನ್. ಇಲ್ಲೇ ವಿಜಯನಗರದಾಗೆ ಬಿಟ್ಟು ಮುಂದೆಗಡೆ ಹಾಕಿದ್ದೆ. ಟೈಮ್ 11:15 ಆಗೈತಿ. ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಇಲ್ಲಿಂದ 1.5 ಕಿಲೋಮೀಟ್ರ್ ಐತೆ. ಡ್ರಾಪ್ ಬಂದುಬಿಟ್ಟು ಇದು ಬಿದ್ದೈತೆ HBR ಲೋಟ್ಗೆ. ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರೆ. ಐಟಮ್ಮು ಏನೋ ವುಡ್ ಐಟಮ್ ಅಂತೆ, ಚಿಕ್ಕ ಐಟಮ್. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ ಅಂತ. ಇಲ್ಲಿಂದ ಇನ್ನು 200 ಮೀಟ್ರ್ ಐತೆ ಪಿಕಪ್ ಲೊಕೇಶನ್. ಇದು ತಣಿಸೇಂದ್ರ ಮೇನ್ ರೋಡ್ಗೆ ಹೋಗುತ್ತೆ. ಈ ಕಡೆ ಜಕ್ಕೂರು ಮೇನ್ ರೋಡ್ ಹೋಗುತ್ತೆ. ಇವಾಗ ತಾನೇ ಬಂದಿದ್ದೀನಿ. ಟೈಮ್ ಅವಾಗ 11:40 ಆಗೈತೆ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ ಐಟಮ್. ಎಲ್ಲ ಸೀಡ್ ಸೆಂಟ್ರಿಂಗ್ ಲೋಡಿಂಗು. ಇಷ್ಟೇ ಐಟಮು, ಸೀಡ್ ಸೆಂಟ್ರಿಂಗು. ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು ಚೆಕ್ ಮಾಡೋಣ. 10 ನಿಮಿಷಕ್ಕೆ ಲೋಡ್ ಮಾಡ್ಯಾರೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು 6.5 ಕಿಲೋಮೀಟ್ರ್ ಐತೆ. 1/2 ಅವರ್ ತೋರಿಸ್ತೈತೆ. ಕಸ್ಟಮರ್ ಜೊತೆ ಬಂದರೆ ಬನ್ನಿ ಹೋಗೋಣ. ತಣಿಸೇಂದ್ರ ಒಂದೇ ರೋಡು. ಡ್ರಾಪ್ ಲೊಕೇಶನ್ ಬಾನ್ಸಡಿ ಹತ್ರ. ಇನ್ನು 4 ಕಿಲೋಮೀಟ್ರ್. ಇದೇ ರೋಡು ಸರ್ವಿಸ್ ರೋಡಾಗಿ ಮುಂದೆ ಲೆಫ್ಟ್ ಸೈಡ್ ಆಗಿರೋದು. ಇಲ್ಲಿಂದ ಒಂದು 200 ಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ಇದೇ ಬಾನ್ಸಡಿ ಮೇನ್ ರೋಡು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಇದೇ ಬಿಲ್ಡಿಂಗ್ ಮೆಟೀರಿಯಲ್ಲು. ಟೈಮ್ ಅವಾಗ 12:15 ಆಗೈತೆ. ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಅನ್ಲೋಡ್ ಆಗೈತೆ. ಎಲ್ಲ ಕಂಪ್ಲೀಟ್ ಆಯಿತು. ಅನ್ಲೋಡ್ ಮಾಡಿ ಒಂದು 5 ನಿಮಿಷಕ್ಕೆ ಒಂದು ಡ್ಯೂಟಿ ಬಂತು. ಡ್ಯೂಟಿ ನಮಗೆ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಆಗೋಗ್ಬಿಡ್ತು. ಇನ್ನು ಸ್ಕ್ರೀನ್ ಮ್ಯಾಗೆ ಬರಬೇಕಾದ್ರೂ ಕ್ಯಾನ್ಸಲ್ ಆಗೋದು.
ಕ್ಯಾನ್ಸಲ್ ಆಗಿ 15 ನಿಮಿಷಕ್ಕೆ ಇವಾಗ ಒಂದು ಡ್ಯೂಟಿ ಬಂದೈತೆ. ಪಿಕಪ್ ಬಂದ್ಬಿಟ್ಟು ಇಲ್ಲಿಂದ 3 ಕಿಲೋಮೀಟ್ರ್ ಐತೆ. ಡ್ರಾಪ್ ಬಂದ್ಬಿಟ್ಟು ಇದಕ್ಕೆ ಬಿದ್ದೈತೆ ಚಿಕ್ಕಗುಬ್ಬಿ. ಪಿಕಪ್ ಬಂದ್ಬಿಟ್ಟು ಬಾನ್ಸ್ವಾಡಿ ಒಳಗಡೆ ಬಿದ್ದೈತೆ ಪಿಕಪ್ ಲೊಕೇಶನ್ನು. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರೆ. ಐಟಮ್ ಬಂದ್ಬಿಟ್ಟು ಒಂದು 6. ಸರಿ ಸರ್ ಆಯ್ತು ಬರ್ತಾಯಿದ್ದೀನಿ ರೀ ಅಂತ ಹೇಳಿದ್ದೀನಿ. ಹೋಗ್ತಾ ಇದ್ದೀನಿ, ಬನ್ನಿ ಹೋಗಿ. ಬಾನ್ಸ್ವಾಡಿ ಇಲ್ಲೇ ಲೆಫ್ಟ್ ಹತ್ರ. ಇಲ್ಲಿಂದ ಇನ್ನೂ 1.5 ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್. ರೋಡು ರೈಲ್ವೆ ಟ್ರ್ಯಾಕ್ ರೋಡ್ ನೋಡ್ರಿ ಹೆಂಗೈತೆ. ಪಿಕಪ್ ಲೊಕೇಶನ್ಗೆ ಹೋಗ್ತಾ ಬಾನ್ಸ್ವಾಡಿ ರೈಲ್ವೆ ಟ್ರ್ಯಾಕ್ ರೋಡು. ಇದೇ ಬಿಲ್ಡಿಂಗು ಇವಾಗ ತಾನೇ ಬಂದಿದ್ದೀನಿ. ಟೈಮ್ ಅವಾಗ 12:45 ಆಗಿ ಮಾಡ್ತಾಯಿದ್ದಾರೆ. ಐಟಮ್ ಎಲ್ಲ ಕಟ್ ಪೀಸ್ ಉಂಟು. ಇದೆಲ್ಲ ಲೋಡ್ ಆಗೈತೆ. ಇಲ್ಲಿಂದ ಡ್ರಾಪ್ ಲೊಕೇಶನ್ 8.5 ಕಿಲೋಮೀಟ್ರ್ ಐತೆ. ಇದೇ ಮೇನ್ ರೋಡು. ಇವಾಗ ತಾನೇ ಬಂದಿದ್ದೀನಿ. ಟೈಮ್ ಅವಾಗ 1:45 ಆಗುತ್ತೆ. ಹಿಂದೆಗಡೆ ಅನ್ಲೋಡ್ ಆಗ್ತೈತೆ ಐಟಮ್. ಇದೇ ಬಿಲ್ಡಿಂಗು ಎಲ್ಲ ಅನ್ಲೋಡ್ ಮಾಡ್ತಾರೆ. ಎಲ್ಲ ಅನ್ಲೋಡ್ ಆಗೈತೆ. ಇಲ್ಲೇ ಊಟ ಗೀಟ ಮಾಡ್ಕೊಂಡು ಇಲ್ಲಿ ಬಂದು ಸೈಡ್ಗೆ ಹಾಕೊಂಡಿದ್ದೆ. ಇವಾಗ ಟೈಮ್ 3:10 ಆಗೈತೆ. ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಇಲ್ಲಿದೆ 2.5 ಕಿಲೋಮೀಟ್ರ್ ಐತೆ. ಡ್ರಾಪ್ ಬಂದುಬಿಟ್ಟು ದೇವನಹಳ್ಳಿ ಹತ್ರ ಬಿದ್ದೈತೆ. ಬನ್ನಿ ಹೋಗೋಣ. ಕಸ್ಟಮರ್ಗೆ ಫೋನ್ ಮಾಡಬೇಕು ಇವಾಗ. ಕಸ್ಟಮರ್ಗೆ ಫೋನ್ ಮಾಡಿದ್ದೆ. ಐಟಮ್ ಬಂದುಬಿಟ್ಟು ಟೈಲ್ಸ್ ಅಂತೆ. ಏನೋ 13 ಬಾಕ್ಸ್ ಇದಾವಂತೆ. ಬನ್ನಿ ಹೋಗೋಣ. ಇದೆಲ್ಲ ಭಾರತಿ ಸಿಟಿ. ಪೂರ ಈ ಡೆಡ್ ಎಂಡ್ ಹೋದರೆ ಸಿಗ್ನಲ್ ಹತ್ರ ಪಿಕಪ್ ಲೊಕೇಶನ್. ಇದೇ ಮೇನ್ ರೋಡ್ ತನಿಸಂದ್ರ ಹೋಗುತ್ತೆ. ಇವಾಗ ತಾನೇ ಬಂದಿದ್ದಾನೆ. ಟೈಮ್ ಅವಾಗ 3:15 ಆಗೈತೆ. ರಿವರ್ಸ್ ಹಾಕಿ ನಿಲ್ಸಿದ್ದೀನಿ. ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ಟೈಲ್ಸ್ ಅಂಗಡಿ. ಇದೆಲ್ಲ ಲೋಡ್ ಆಗ್ಯಾವೆ 13 ಪೀಸ್. ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು 20 ಕಿಲೋಮೀಟ್ರ್ ಐತೆ. 800 ರೂಪಾಯಿ ಬಿದ್ದೈತೆ ಅಮೌಂಟ್. ಹೋಗೋಣ. ಇಲ್ಲಿದ್ದ ಬರೀ 40 ನಿಮಿಷ ತೋರಿಸ್ತಾ ಐತೆ ಡ್ರಾಪ್ ಲೊಕೇಶನ್ ಟೈಮಿಂಗ್. ನಿಧಾನಕ್ಕೆ ಓಡಿಸ್ಬೇಕು. ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಇನ್ನು 15 ಕಿಲೋಮೀಟ್ರ್ ಐತೆ. ಏರ್ಪೋರ್ಟ್ ಹೈವೇ. ಇಲ್ಲಿ ಮುಂದೆ ಲೆಫ್ಟ್ ಎತ್ಕೋಬೇಕು. ಲೆಫ್ಟ್ ಎತ್ಕೊಂಡು ಸರ್ವಿಸ್ ರೋಡಾಗ ಆ ಕಡೆ ಲೆಫ್ಟ್ ಹೋಗ್ಬೇಕು. ಒಳ್ಳೆ ದೊಡ್ಡ ಗೆಸ್ಟ್ ಹೌಸ್ ಆಗಿದೆ. ಇದ್ರ ಒಳಗಡೆ ಡ್ರಾಪ್ ಕಸ್ಟಮರ್ಗೆ ಫೋನ್ ಮಾಡಬೇಕು. ಟೈಮ್ 4:10 ಆಗೈತೆ. ಇಲ್ಲಿ ಬಂದು ರಿವರ್ಸ್ ಹಾಕಿದ್ದೀನಿ. ಇನ್ನೂ ಅನ್ಲೋಡ್ ಮಾಡಿಲ್ಲ. ನೋಡೋಣ. ಇಲ್ಲೆಲ್ಲ ಎಲ್ಲ ವರ್ಕ್ ದೊಡ್ಡ ಬಿಲ್ಡಿಂಗ್ ಥರ ಇದ್ದಾವೆ. ಗೆಸ್ಟ್ ಹೌಸ್ ಥರ. ನೋಡೋಣ ಎಷ್ಟೊತ್ತಾಗ್ತದೆ ಅನ್ಲೋಡ್ ಮಾಡೋದು. ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಅನ್ಲೋಡ್ ಆಗೈತೆ. ಇಲ್ಲಿದ್ದ ಏರಿಯಾಗೆ 28 ಕಿಲೋಮೀಟ್ರ್ ಐತೆ. ಯಾವುದೇ ಡ್ಯೂಟಿ ಬೀಳಿಲ್ಲ. 1 ಅವರ್ ವೆಯ್ಟ್ ಮಾಡಿದೆ. ಇವತ್ತಿನ ಕತೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. 4 ಡ್ಯೂಟಿ ಮಾಡಿದ್ದೇನೆ. ಬನ್ನಿ ಹೋಗೋಣ ಸೀದಾ ಏರಿಯಾ ಕಡೆ. ಯಲಹಂಕ. ಟೈಮ್ 7 ಗಂಟೆ ಆಗೈತೆ. ಇವಾಗ ತಾನೇ ಬಂದಿದ್ದೇನೆ. ಟೋಟಲ್ 4 ಡ್ಯೂಟಿ. ಅಮೌಂಟ್ ಬಂದುಬಿಟ್ಟು 2650 ರೂಪಾಯಿ. ಈ ವಿಡಿಯೋ ಯಾರೆಲ್ಲ ನೋಡ್ತಾಯಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಎಂಡ್ ಮಾಡಿ.